ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನೀವೇನು ತಿಳ್ಕೊಬೋದು ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು BPL ರೇಷನ್ ಕಾರ್ಡ್ ಯಾವ ಕಾರಣದಿಂದ ರದ್ದಾಗುತ್ತಾ ಇದೆ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನು ಮಾಡಿರಿ ತಪ್ಪು, ಆ ತಪ್ಪಿನಿಂದ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು. ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆ ಅಂದರೆ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸುವಂಥ ಅರ್ಜಿಯಲ್ಲಿ ನೀವು ತಪ್ಪು ಮಾಡಿರುವುದರಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಈಗ ನಿಮಗೆ ಗೊತ್ತಿರ್ಬೋದು, 14 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂದಿರುವಂಥದ್ದು. ನೀವು ಕೂಡ ಹಲವಾರು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿರ್ತೀರ. ಅದಕ್ಕಾಗಿ ಇಲ್ಲಿ ಸಂಪೂರ್ಣವಾಗಿ ಯಾವ ಕಾರಣದಿಂದ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಸಂಪೂರ್ಣವಾಗಿ ವಿವರನ ಇಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹಾಕುವಂಥ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಅಂದ್ರೆ ನಾವು ಹಾಕುವಂಥ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆಗ ನಮ್ಮ ವಿಡಿಯೋಗಳು ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮಗೆ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಮತ್ತು ಅನ್ನಭಾಗ್ಯ ಯೋಜನೆ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು. ಮೊಟ್ಟ ಮೊದಲಿಗೆ ನಿಮ್ಮ ರೇಷನ್ ಕಾರ್ಡೇ ಡಿಲೀಟ್ ಆಗ್ತಾ ಇದೆ ಅಥವಾ BPL ಕಾರ್ಡಿಂದ APLಗೆ ಕನ್ವರ್ಟ್ ಆಗ್ತಾ ಇರುವಂಥದ್ದು. ಯಾವ ಕಾರಣದಿಂದ ಈ ರೀತಿ ಸಮಸ್ಯೆ BPL ಕುಟುಂಬಗಳಿಗೆ ಆಗ್ತಾ ಇದೆ ಅಂತ ಇಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸುವಂಥ ಸಂದರ್ಭದಲ್ಲಿ ನೀವು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ನಲ್ಲಿ ನೀವು ಅರ್ಜಿನ ಸಲ್ಲಿಸಿರ್ತೀರ. ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಆಪ್ಷನ್ಸ್ IT ರಿಟರ್ನ್ಸ್ ಮಾಡುವಂಥವರ ಅಂತ ಇದ್ದಂಥ ಕಾಲಮ್ನಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರ. ಅಂದರೆ ನೀವೇ ಮಾಡಿರಲ್ಲ, ಗ್ರಾಮ 1 ಅಥವಾ ಕರ್ನಾಟಕ 1, ಬೆಂಗಳೂರು 1 ಇಲ್ಲಿ ನಾವು ಹೇಳ್ತಾ ಇಲ್ಲ ಈ ಮಾಹಿತಿ. ಅಲ್ಲಿ ಸರ್ಕಾರದಿಂದ ಇನ್ಫಾರ್ಮೇಷನ್ ಬಂದಿರುವಂಥದ್ದು, ಅವರೇ ಹೇಳಿರುವಂಥ ಮಾಹಿತಿ. ಅಲ್ಲಿ ಎಲ್ಲ ಆಪ್ಷನ್ಸ್ ಸೆಲೆಕ್ಟ್ ಮಾಡುವಂಥ ಒಂದು ಆಪ್ಷನ್ಸ್ನ ಕೊಟ್ಟಿರ್ತಾರಂತೆ. ನಮಗೂ ಕೂಡ ಗೊತ್ತಿಲ್ಲ ಅದು ಯಾವ ರೀತಿ ಅರ್ಜಿ ಸಲ್ಲಿಸ್ತಾರೆ ಗೃಹಲಕ್ಷ್ಮಿದಂತ. ಆದರೆ ಗ್ರಾಮ 1 ಮಾತ್ರ ಇದು ಗೊತ್ತಿರುತ್ತೆ. ಅಲ್ಲಿ ಎಸ್ ಅಂತ ಆಗಿದೆ ಅಂತೆ ಕೆಲವರು ಜನರದು. ಎಸ್ ಅಂತ ಆದವ್ರದ್ದು ಮಾತ್ರ ಇಲ್ಲಿ ರೇಷನ್ ಕಾರ್ಡ್ ಡಿಲೀಟ್ ಆಗ್ತಾ ಇರುವಂಥದ್ದು. ಅಲ್ಲಿ ಹಲವಾರು ಮಾಹಿತಿ GST, ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ಅಂತ ಆಪ್ಷನ್ಸ್ ಇರುತ್ತಂತೆ. ಅದು ಎಸ್ ಆಗಿದೆ. ಆ ಕಾರಣದಿಂದ ಒಂದು BPL ಕುಟುಂಬಗಳು ವಂಚಿತರಾಗ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕಾಗಿ ಈಗ 14 ಲಕ್ಷ ರೇಷನ್ ಕಾರ್ಡ್ಗಳು BPL ರೇಷನ್ ಕಾರ್ಡ್ಗಳು ರದ್ದು ಆಗಿರುವಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು BPL ಕಾರ್ಡಿಂದ APL ಕಾರ್ಡ್ಗೂ ಕೂಡ ಕನ್ವರ್ಟ್ ಆಗಿದೆ ಅಂತೆ. ಅದೇ ಕಾರಣದಿಂದ ಇಲ್ಲಿ BPL ಕಾರ್ಡ್ ಹೊಂದಬೇಕಂತಂದರೆ ಇಲ್ಲಿ ಯಾವ ಅರ್ಹತೆ ಹೊಂದಿರಬೇಕು, BPL ಕುಟುಂಬಕ್ಕೆ ನಾವು ಅರ್ಹರಾಗಬೇಕಂತಂದರೆ ನಿಮ್ಮ ಹತ್ರ BPL ಕಾರ್ಡ್ ಮಾಡಿಸ್ಕೋಬೇಕಂತಂದರೆ ನಿಮಗೆ ಒಂದಿಷ್ಟು ಅರ್ಹತೆಗಳು ಇರಬೇಕು. ಏನಪ್ಪ ಅಂತ ಅದನ್ನು ಕೂಡ ನಾನು ತಿಳಿಸಿಕೊಡ್ತೀನಿ ನೋಡಿ. ಮೊದಲಿಗೆ ಯಾರಾದರೂ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಅಂದ್ಕೊಂಡಿದ್ರೆ BPL ಕಾರ್ಡ್ನ ನೀವು ಪಡ್ಕೊಳ್ಬೇಕಂತಂದ್ರೆ ನಿಮ್ಮ ಹತ್ತಿರ ವರ್ಷಕ್ಕೆ ಆದಾಯ ಎಷ್ಟಿರಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನರಾದರೂ ದುಡೀರಿ 1,20,000 ಮೀರಿರಬಾರ್ದು. ಒಂದು ವರ್ಷಕ್ಕೆ 1,20,000 ಮೀರಿರಬಾರ್ದು. ಇಷ್ಟಿದ್ದರೆ ನೀವು BPL ಕಾರ್ಡ್ಗೆ ಅರ್ಹರಾಗಿರ್ತೀರ. ಮತ್ತು ನಿಮ್ಮ ಹತ್ತಿರ ವೈಟ್ ಬೋರ್ಡ್ ಕಾರ್ ಇರಬಾರ್ದು. ನಿಮ್ಮ ಹತ್ರ ವೈಟ್ ಬೋರ್ಡ್ ವೆಹಿಕಲ್ ಇರಬಾರ್ದು. ಯಾಕಂದರೆ ನಿಮ್ಮ ಸ್ವಂತಕ್ಕೆ ಯಾವುದೇ ಒಂದು ವಾಹನ ಇರಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ, ಯೆಲ್ಲೋ ಬೋರ್ಡ್ ಗಾಡಿಗಳು ಇದ್ದರೆ ನಿಮಗೆ ಅದು ಒಂದು ಉದ್ಯೋಗಕ್ಕಾಗಿ ಇರುತ್ತೆ. ಅದು ಯೆಲ್ಲೋ ಬೋರ್ಡ್ ಕಾರ್ಡಿನ ಒಂದು ಯಾವುದೇ ಒಂದು ಸಮಸ್ಯೆ ಇಲ್ಲ. ಯೆಲ್ಲೋ ಬೋರ್ಡ್ ಗಾಡಿ ಇರ್ಬೋದು ನಿಮ್ಮ ಹತ್ರ. ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ ಕೆಲವೊಂದಿಷ್ಟು ಷರತ್ತುಗಳಿದೆ. ಆ ಎಲ್ಲ ಷರತ್ತುಗಳು 3 ಎಕರೆ ಒಂದು ಜಮೀನು ಇರಬಾರ್ದು ನಿಮ್ಮ ಹತ್ರ. 3 ಎಕರೆಗಿಂತ ಕಡಿಮೆ ಜಮೀನು ಇರಬೇಕು ಅಂತ ಸರ್ಕಾರ ಹೇಳ್ತಿರುವಂಥದ್ದು. 3 ಎಕರೆಗಿಂತ ಹೆಚ್ಚಿದ್ದರೆ ನೀವು BPL ಕುಟುಂಬಕ್ಕೆ ಅರ್ಹ ಆಗೋದಿಲ್ಲ. ಅದು ನೀರಾವರಿ ಇರ್ಬೋದು ಮತ್ತು ಒಣ ಬೇಸಾಯ ಇರ್ಬೋದು. 3 ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ನೀವು BPL ಕಾರ್ಡ್ಗೆ ಅರ್ಹರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವುಗಳು ಷರತ್ತುಗಳು ತುಂಬಾ ಇದೆ. ಅದು ಎಲ್ಲ ಇತ್ತು ನಿಮ್ಮ ಹತ್ರ ಅಂತಂದರೆ
ಈ BPL ಕಾರ್ಡ್ಗೆ ನೀವು ಅರ್ಹರಾಗಿರ್ತೀರ. ಹೊಸದಾಗಿ ಅರ್ಜಿ ಕೂಡ ಕರೆದಿದ್ದರು. ಆ ಅರ್ಜಿನ ಸಲ್ಲಿಸಿದಂಥವ್ರಿಗೂ ಕೂಡ ಇದು ಅನ್ವಯವಾಗುತ್ತೆ. ಯಾರ ಹತ್ರ ಹೆಚ್ಚಿಗೆ ಈಗ ಒಂದು ದಾಖಲೆಗಳು ಕೊಟ್ಟು ಒಂದು ರೇಷನ್ ಕಾರ್ಡ್ನ ಪಡ್ಕೊಳ್ತೀರ. ಈಗ ಸತತವಾಗಿ 1 ತಿಂಗಳ ಕಾಲ ಇದು ವೆರಿಫಿಕೇಷನ್ ನಡೀತಾ ಇರುವಂಥದ್ದು. ಈಗ 14 ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿರುವಂಥದ್ದು ಮತ್ತು ಇನ್ನಿಷ್ಟು ಕೆಲವು ರೇಷನ್ ಕಾರ್ಡ್ಗಳು BPL ಕಾರ್ಡ್ನಿಂದ APLಗೆ ಕನ್ವರ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅವ್ರದ್ದು IT ರಿಟರ್ನ್ಸ್ ಮಾಡೋರು, ಅವರು ಒಂದು ಶ್ರೀಮಂತರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ APL ಕಾರ್ಡ್ನ ಅವರಿಗೆ ಕೊಟ್ಟಿರುವಂಥದ್ದು. BPL ಒಯ್ದು APLಗೆ ಕನ್ವರ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಸಮಸ್ಯೆ ಎದುರಾಗಿರುವಂಥದ್ದು. ಅದರಲ್ಲಿ ಯಾರಾದರೂ ಆಗಿರ್ಬೋದು, ಅವರು ಒಂದು ಶ್ರೀಮಂತರ ಅಲ್ಲದೇ ಇದ್ದವ್ರದ್ದು ಕೂಡ ಸಮಸ್ಯೆ ಆಗಿರ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆಗಿರುವ ತಪ್ಪಿನಿಂದ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.